ಅದು ಗ್ರಾಮೀಣ ಭಾಗದ ಮಕ್ಕಳ ಅಚ್ಚುಮೆಚ್ಚಿನ ಶಾಲೆ. ಅದೇ ಶಾಲೆಯನ್ನು ನಂಬಿಕೊಂಡು ಅದೆಷ್ಟೋ ಜನ ವಿದ್ಯಾರ್ಥಿಗಳು ಅಡ್ಮಿಷನ್ ಕೂಡ ಮಾಡಿದ್ರು. ಅಡ್ಮಿಷನ್ ಎಲ್ಲ ಆಯಿತು, ಬಟ್ ಶಿಕ್ಷಕರು ಪಾಠ ಮಾಡಬೇಕಲ್ಲ, ಆ ಶಿಕ್ಷಕರ ಈಗ ನಾಪತ್ತೆ ಆಗ್ಬಿಟ್ಟಿದ್ದಾರೆ. ಇದನ್ನೆಲ್ಲ ಸರಿ ಮಾಡಬೇಕಾದಂತಹ ಶಾಲೆಯ ಆಡಳಿತ ಮಂಡಳಿಯಾದರೂ ಇದೆಯಾ ಅಟ್ಲೀಸ್ಟ್ ಅಂತ ನೋಡಿದ್ರೆ ಅದು ಕೂಡ ನಾಪತ್ತೆ ಆಗ್ಬಿಟ್ಟಿದೆ. ಈಗ ಪೋಷಕರು ವಿದ್ಯಾರ್ಥಿಗಳು ಅತಂತ್ರ ಸ್ಥಿತಿಯಲ್ಲಿ ಸಿಲುಕಾಕಿಕೊಂಡಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಶಿಕ್ಷಕರ ನೇಮಕಕ್ಕೆ ಮಕ್ಕಳು ಪೋಷಕರ ಆಗ್ರಹ. ಶಾಲೆಯ ಬೇಗ ಜಡಿದು ಸರ್ಕಾರದ ವಿರುದ್ಧ ಕಿಡಿ. ಶಾಲೆಗೆ ನೋಟಿಸ್ ನೀಡಿದ ಚಿತ್ರದುರ್ಗ ಬಿಇಒ. ಹೀಗೆ ನ್ಯಾಯಕ್ಕಾಗಿ ಆಗ್ರಹಿಸಿ ಧಿಕ್ಕಾರ ಕೂಗ್ತಿರುವಂತ ಪೋಷಕರು ಒಂದು ಕಡೆಯಾದ್ರೆ, ಶಾಲೆಗೆ ಬೇಗ ಜಡಿದು ಮೌನವಾಗಿ ಪ್ರತಿಭಟನೆಗೆ ಕುಳಿತಿರುವ ಮಕ್ಕಳು ಮತ್ತೊಂದು ಕಡೆ. ಸ್ಥಳಕ್ಕೆ ಬಂದ ಬಿಇಒ ಅವರನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿರುವಂತ ಸಾರ್ವಜನಿಕರು ಇನ್ನೊಂದು ಕಡೆ. ಹೌದು, ಈ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಚಿತ್ರದುರ್ಗ ತಾಲೂಕಿನ ಕ್ಯಾಸಾಪುರ ಗ್ರಾಮದ ನೇತಾಜಿ ವಸತಿ ಪ್ರೌಢಶಾಲೆ. 1980ರಲ್ಲಿ ಪ್ರಾರಂಭವಾಗಿದ್ದ ಶಾಲೆ 3 ದಶಕಗಳ ಕಾಲ ಶೈಕ್ಷಣಿಕವಾಗಿ ಉನ್ನತ ಸ್ಥಾನದಲ್ಲಿತ್ತು. ಆದರೆ ಶಾಲೆಯಲ್ಲಿದ್ದ 6 ಮಂದಿ ಶಿಕ್ಷಕರು ನಿವೃತ್ತಿಯಾದ ಬಳಿಕ ಈ ಶಾಲೆಯ ಸ್ಥಿತಿ ಹೇಳತೀರದಾಗಿದೆ. ಇನ್ನು ಕಳೆದ 10 ವರ್ಷಗಳಿಂದ ಶಾಲೆಯಲ್ಲಿ 6 ಮಂದಿ ಅತಿಥಿ ಶಿಕ್ಷಕರು ನೇಮಕ ಮಾಡಿದ್ದ ಶಾಲಾ ಆಡಳಿತ ಮಂಡಳಿ ಶಿಕ್ಷಕರಿಗೆ ಸರಿಯಾದ ವೇತನ ಕೂಡ ನೀಡಲಿಲ್ಲ. ಇನ್ನು ಈ ಬಾರಿ ಶೈಕ್ಷಣಿಕ ವರ್ಷ ಆರಂಭವಾಗ್ತಿದ್ದಂತೆ ಅತಿಥಿ ಶಿಕ್ಷಕರು ಕೂಡ ಕೈಕೊಟ್ಟಿದ್ದು ಶೈಕ್ಷಣಿಕ ಚಟುವಟಿಕೆ ಕೂಡ ಬಂದಾಗಿವೆ. ಇದರಿಂದ ಶಾಲೆಗೆ ಸೇರಿದ್ದ 100ಕ್ಕೂ ಹೆಚ್ಚು ಮಂದಿ ವಿದ್ಯಾರ್ಥಿಗಳು ಅತಂತ್ರ ಸ್ಥಿತಿಗೆ ಸಿಲುಕಿದ್ದಾರೆ. ಶಾಲಾ ಮಕ್ಕಳು ಹಾಗೂ ಪೋಷಕರು ಶಾಲೆಗೆ ಬೇಗವನ್ನ ಜಡಿದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಗಮನ ಹರಿಸಿ ಇಲ್ಲಿ ಸ್ಟಾಪ್ ಹಾಕ್ಬೇಕು. ಸರ್ಕಾರದಿಂದ ತುಂಬ್ರಿ, ನಾವು ನಡೆಸ್ಕೊಂಡು ಹೋಗ್ತೀವಿ. ಈ ಯಾವ ಸಂಸ್ಥೆಯಿಂದ ಮಾಡ್ಕೊಂಡು ಹಿಂಗೆಲ್ಲ ಇದು ಮಾಡೋದಕ್ಕನ್ನ ಇಲ್ಲಿ 12-13 ಹಳ್ಳಿ ಮಕ್ಕಳು ಬರ್ತಿರೋದು. ಈಗ ನೋಡ್ರಿ 3 ಹಳ್ಳಿರು ಬರ್ತಿಲ್ಲ. ಎಜುಕೇಷನ್ ಇಲ್ಲ. 80,000 90,000 ಕೊಟ್ಟು ಇದ್ದಂಥವ್ರು ಸೇರಿಸ್ತಾ ಇದ್ದಾರೆ ಟೌನ್ಗಳಾಗೆ. ಇಲ್ಲಿ ಎಜುಕೇಷನ್ ಕೊಡ, ಇಲ್ಲಿ ಬಡ ಮಕ್ಕಳು ಏನ್ ಮಾಡಬೇಕು? ಇತ್ತ ಶಾಲೆಗೆ ಬೀಗ ಜಡಿಯುತ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿದ ಚಿತ್ರದುರ್ಗದ ಬಿಇಒ ನಾಗಭೂಷಣ್ ಅವರನ್ನು ಪೋಷಕರು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೂಡಲೇ ಶಾಲೆಗೆ ಸರ್ಕಾರದಿಂದ ಶಿಕ್ಷಕರನ್ನ ನೇಮಕ ಮಾಡಿ ಮಕ್ಕಳ ಭವಿಷ್ಯವನ್ನ ರಕ್ಷಿಸಿ ಅಂತ ಒತ್ತಾಯಿಸಿದ್ದಾರೆ. ಬಿಇಒ ನಾಗಭೂಷಣ್ ಶಾಲಾ ಆಡಳಿತ ಮಂಡಳಿಗೆ ನೋಟಿಸ್ ನೀಡಿದ್ದು ನಿರ್ಲಕ್ಷ್ಯ ಮಾಡಿದ್ರೆ ಮಾನ್ಯತೆ ರದ್ದು ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ಮತ್ತೆ ನಾಳೆ ಈ ಸಂಬಂಧ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟು ಅಗತ್ಯವಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಮೂಲ ಸೌಲಭ್ಯಗಳನ್ನು ಕಲ್ಪಿಸಿ ಶಿಕ್ಷಕರಿಗೂ ಭದ್ರತೆ ಒದಗಿಸಿ ಶಾಲೆಯನ್ನು ಕ್ರಮಬದ್ಧವಾಗಿ ನಡೆಸೋದಕ್ಕೆ ಮಾಹಿತಿಯನ್ನು ನೀಡಿದ್ದೀವಿ. ಒಂದು ವೇಳೆ ಯಾವುದೇ ಸಂದರ್ಭದಲ್ಲಿ ಈ ಸಂಸ್ಥೆಯವರು ಇದಕ್ಕೆ ವ್ಯತಿರಿಕ್ತವಾಗಿ ವರ್ತಿಸಿ ಈ ಶಾಲೆಯ ಶೈಕ್ಷಣಿಕ ಚಟುವಟಿಕೆಗಳಿಗೆ ತೊಂದರೆ ಉಂಟು ಮಾಡಿದಲ್ಲಿ ಈ ಕಾಯಮಾಗಿ ಶಾಲೆಯ ಮಾನ್ಯತೆಯನ್ನು ಹಿಂಪಡೆಯೋದಕ್ಕೆ ಸರ್ಕಾರಕ್ಕೆ ನಾವು ಶಿಫಾರಸು ಮಾಡಿ ಮತ್ತು ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಅಗತ್ಯವಾಗಿ ಪಕ್ಕದಲ್ಲಿರ್ತಕ್ಕಂಥ ಶಾಲೆಗಳು ದಾಖಲು ಮಾಡಿ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಏನು ವ್ಯವಸ್ಥೆ ಮಾಡಬೇಕು ಅದನ್ನು ನಾವು ಮಾಡ್ತೀವಿ. ಒಟ್ಟಾರೆ ಉತ್ತಮ ಶಿಕ್ಷಣವನ್ನ ಪಡೆದು ಭವಿಷ್ಯವನ್ನ ಕಟ್ಟಿಕೊಳ್ಬೇಕಾಗಿದ್ದ ಮಕ್ಕಳ ಪಾಲಿಗೆ ಶಾಲಾ ಆಡಳಿತ ಮಂಡಳಿಯೇ ಕೊಳ್ಳಿ ಇಟ್ಟಿದೆ. ಇತ್ತ ಶಿಕ್ಷಕರು ಇಲ್ಲದೆ ತರಗತಿಗಳು ಇಲ್ಲದೆ ಮಕ್ಕಳ ಸ್ಥಿತಿ ಅತಂತ್ರ ಆಗಿದೆ. ಏನಾದರೂ ಶಿಕ್ಷಣ ಇಲಾಖೆ ಎಚ್ಚೆತ್ತು ಶಾಲಾ ಆಡಳಿತ ಮಂಡಳಿಗೆ ಬಿಸಿ ಮುಟ್ಟಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕು. ರಾಜಶೇಖರ್, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ.